ಎಲ್ರಿಗೂ ಸ್ವಾಗತ. ದಾವಣಗೆರೆ ವಿಶ್ವವಿದ್ಯಾಲಯ BA ಅಂತಿಮ ವರ್ಷದ 5ನೇ ಸೆಮಿಸ್ಟರ್ನ ಸಾರ್ವಜನಿಕ ಆಡಳಿತದ ತತ್ವಗಳು ವಿಷಯದಲ್ಲಿ ಇವತ್ತು 2ನೇ ಅಧ್ಯಾಯದಲ್ಲಿ ಡಿಮೆರಿಟ್ಸ್ ಆಫ್ ಸೆಂಟ್ರಲೈಸೇಷನ್ ಕುರಿತು ಇವತ್ತು 14ನೇ ಸೆಷನ್ನಲ್ಲಿ ಈ ಡಿಮೆರಿಟ್ಸ್ ಆಫ್ ಸೆಂಟ್ರಲೈಸೇಷನ್ ಕೇಂದ್ರೀಕರಣದ ದೋಷಗಳನ್ನು ಅಥವಾ ಅವಗುಣಗಳನ್ನು ತಿಳಿದುಕೊಳ್ಳೋಣ. ಸೊ ಸೆಂಟ್ರಲೈಸೇಷನ್ ಮೇ ಬಿ ಯೂಸ್ಫುಲ್ ಓನ್ಲಿ ಅಪ್ ಟು ಎ ಸರ್ಟನ್ ಲೆವೆಲ್ ಆ್ಯಂಡ್ ಆಲ್ಸೋ ಅಂಡರ್ ಸರ್ಟನ್ ಕಂಡೀಷನ್ಸ್. ಕೇಂದ್ರೀಕರಣ ಕೆಲವೊಂದು ಪರಿಸ್ಥಿತಿಗೆ ಮಾತ್ರ ಹೊಂದಿಕೆ ಆಗ್ತದೆ. ಕೆಲವೊಂದು ಸರ್ಟನ್ ಲೆವೆಲ್, ಕೆಲವೊಂದು ಪ್ರಮಾಣದಲ್ಲಿ ಮತ್ತು ಕೆಲವೊಂದು ಕಂಡೀಷನ್ಗಳಲ್ಲಿ ಮಾತ್ರ ಇದು ಅತ್ಯಂತ ಉಪಯುಕ್ತವಾದಂತಹ ಆಡಳಿತ ವ್ಯವಸ್ಥೆ. ಬಿಯಾಂಡ್ ಎ ಸರ್ಟನ್ ಪಾಯಿಂಟ್ ಇಟ್ ಕ್ರಿಯೇಟ್ಸ್ ಡಿಫಿಕಲ್ಟೀಸ್ ಇನ್ ಡೇ ಟು ಡೇ ವರ್ಕಿಂಗ್ ಆ್ಯಂಡ್ ಆಲ್ಸೋ ರೆಸ್ಟ್ರಿಕ್ಟ್ಸ್ ದ ಗ್ರೋತ್ ಆಫ್ ಆನ್ ಅಡ್ಮಿನಿಸ್ಟ್ರೇಷನ್. ಮಿಕ್ಕಾಗಿ ಇದು ದೈನಂದಿನ ಆಡಳಿತ ವ್ಯವಸ್ಥೆಯಲ್ಲಿ ಕೆಲವೊಂದು ಅಡೆತಡೆಗಳನ್ನು ಉಂಟು ಮಾಡುವಂತಹ ದೋಷಗಳನ್ನು ಕೇಂದ್ರೀಕರಣ ಒಳಗೊಂಡಿದೆ. ಇದರ ಪ್ರಮುಖವಾಗಿರುವಂಥ ಡಿಮೆರಿಟ್ಸ್ ಆಫ್ ಡಿಸೆಂಟ್ರಲೈಸೇಷನ್ ಅಂದರೆ ಮೊದಲಾಗಿ ಇಟ್ ಲೀಡ್ಸ್ ಟು ಡಿಲೇ ಇನ್ ಸೆಕ್ಯೂರಿಂಗ್ ಆಕ್ಷನ್. ಇದು ಕಾರ್ಯ ನಿರ್ವಹಣೆಯಲ್ಲಿ ಒಂದು ನಿಧಾನವನ್ನು ಕ್ರಿಯೇಟ್ ಮಾಡ್ತದೆ. ಇಟ್ ಲೀಡ್ಸ್ ಅಂದರೆ ಅಡೆತಡೆಯನ್ನು ಉಂಟು ಮಾಡ್ತದೆ ಅಂತ. ಆಸ್ ದ ಫೀಲ್ಡ್ ಅಫಿಷಿಯಲ್ ಹ್ಯಾವ್ ಟು ರೆಫರ್ ದ ಮ್ಯಾಟರ್ ಟು ದಿ ಹೈಯರ್ ಅಥಾರಿಟೀಸ್. ಅಂದರೆ ಕೆಳ ಹಂತದಲ್ಲಿ ಕಾರ್ಯನಿರ್ವಹಿಸುವಂಥ ಅಧಿಕಾರಿಗಳು ಮೇಲಿನ ಅಧಿಕಾರಿಯ ಗಮನಕ್ಕೆ ತಂದೆ ಕಾರ್ಯನಿರ್ವಹಿಸೋದ್ರಿಂದ ಎರಡರ ನಡುವೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಅಥವಾ ಸಮಾಲೋಚನೆ ಮಾಡಲಿಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದ್ರಿಂದ ಇಟ್ ಲೀಡ್ಸ್ ಟು ಡಿಲೇ ಇನ್ ಸೆಕ್ಯೂರಿಂಗ್ ಆಕ್ಷನ್. ಕಾರ್ಯಾಚರಣೆಯ ಹಂತದಲ್ಲಿ ಇದು ಕೆಲವೊಂದು ನಿಧಾನ ಅಥವಾ ತಡವನ್ನು ಮಾಡುವಂತಹ ಸಾಧ್ಯತೆಗಳು ಕೇಂದ್ರೀಕರಣದಲ್ಲಿ ಇದೆ ಅಂತ. ಏಕೆಂದರೆ ಆಡಳಿತ ಘಟಕದ ಕಾರ್ಯನಿರ್ವಹಣೆಗೆ ಎಲ್ಲ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಉನ್ನತ ಹಂತದಲ್ಲಿರುವಂಥ ಅಧಿಕಾರಿಗಳು ಹೊಂದಿರೋದ್ರಿಂದ ಕೆಳಗಿನ ಹಂತದಲ್ಲಿರುವಂತಹ ಅಥವಾ ಫೀಲ್ಡ್ ಲೆವೆಲ್ದಲ್ಲಿರುವಂತಹ ವ್ಯಕ್ತಿಗಳ ಅಫಿಷಿಯಲ್ಸ್ಗಳು ತಮ್ಮದೇ ಆದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮೇಲಿನ ಅಧಿಕಾರಿ ಗಮನಕ್ಕೆ ತಂದೆ ಆಡಳಿತ ಕಾರ್ಯಗಳನ್ನು ನಿರ್ವಹಿಸಬೇಕು. ಸೊ ಇಂತಹ ಸಂದರ್ಭದಲ್ಲಿ ಮೇಲಿನ ಅಧಿಕಾರಿಗಳಿಂದ ಆದೇಶ ಬರುವವರೆಗೂ ಕೆಳಗಿನ ಹಂತದ ಅಧಿಕಾರಿಗಳು ಕಾರ್ಯಪ್ರವೃತ್ತವಾಗಲಿಕ್ಕೆ ಅವಕಾಶ ಇರೋದಿಲ್ಲ. ಈ ದೃಷ್ಟಿಯಿಂದಾಗಿ ಇದು ಆಡಳಿತದಲ್ಲಿ ಹೆಚ್ಚು ಒಂದು ಡಿಲೇ ಉದ್ಭವಿಸಲಿಕ್ಕೆ ಕಾರಣವಾಗ್ತದೆ ಅಂತ ಮೊದಲನೇದಾಗಿ. ಎರಡನೇದಾಗಿ ಇಟ್ ಮೇಕ್ಸ್ ದ ಹೆಡ್ ಆಫೀಸ್ ಓವರ್ ಬರ್ಡನ್. ಅಂದರೆ ಕೇಂದ್ರ ಕಚೇರಿ ಹೆಚ್ಚು ಬರ್ಡನ್ ಆಗಲಿಕ್ಕೆ ಇದು ಅದು ಹೆಚ್ಚು ಕೇಂದ್ರ ಕಚೇರಿಗೆ ಹೆಚ್ಚಿನ ಕಾರ್ಯಹೊರೆ ಆಗ್ತದೆ ಅಂತಂದ್ರೆ ಓವರ್ ಬರ್ಡ್ ಅಂದರೆ ಹೆಚ್ಚಿನ ಕಾರ್ಯಹೊರೆ. ಕೇಂದ್ರ ಸ್ಥಾನ ಹೆಚ್ಚಿನ ಕಾರ್ಯಹೊರೆಯಿಂದ ಬಳಲುವಂತಹ ಸ್ಥಿತಿಯನ್ನು ಕೇಂದ್ರೀಕರಣ ಹುಟ್ಟು ಹಾಕ್ತದೆ ಅಂತ. ಯಾಕಂದರೆ ಆಡಳಿತ ಘಟಕದ ಎಲ್ಲ ತೀರ್ಮಾನಗಳನ್ನು ಕೇಂದ್ರ ಘಟಕದಲ್ಲಿರುವಂತಹ ಅಧಿಕಾರಿಗಳೇ ನಿಭಾಯಿಸಬೇಕು. ಕೇಂದ್ರ ಕಚೇರಿ ಅವುಗಳನ್ನು ಪರಿಹರಿಸಬೇಕು. ಪ್ರಮುಖವಾಗಿರುವಂತಹ ತೀರ್ಮಾನವನ್ನು ಕೇಂದ್ರ ಕಚೇರಿಯೇ ತೆಗೆದುಕೊಳ್ಬೇಕು. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಸಹ ಕೇಂದ್ರ ಕಚೇರಿಯನ್ನೇ ಅವಲಂಬಿಸೋದ್ರಿಂದ ಕೇಂದ್ರ ಕಾರ್ಯಸ್ಥಾನದ ಕಾರ್ಯ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಕೇಂದ್ರ ಕಾರ್ಯಸ್ಥಾನದ ಕಾರ್ಯ ಜವಾಬ್ದಾರಿಗಳು ಹೆಚ್ಚಾಗೋದ್ರಿಂದ ಅದು ಅತಿ ಹೆಚ್ಚಿನ ಕಾರ್ಯಗಳಿಂದ ಬಳಲುವಂತಹ ಸ್ಥಿತಿ ನಿರ್ಮಾಣವಾಗ್ತದೆ. ಮೂರನೇದಾಗಿ ಇಟ್ ಲೀಡ್ಸ್ ಟು ಆಟೋಕ್ರಾಟಿಕ್ ಕಂಟ್ರೋಲ್ ಓವರ್ ಸಬಾರ್ಡಿನೇಟ್ಸ್. ಅಂದರೆ ಕೆಳಗಿನ ಅಧಿಕಾರಿಗಳ ಮೇಲೆ ನಿರಂಕುಶವಾದಂತಹ ನಿಯಂತ್ರಣವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಕೇಂದ್ರೀಕರಣ ಅವಕಾಶವನ್ನು ಮಾಡಿಕೊಡ್ತದೆ ಅಂತೀನಿ. ಅಂಡ್ ದಸ್ ರಿಸಲ್ಟ್ ಇನ್ ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಇನ್ ಅಡ್ಮಿನಿಸ್ಟ್ರೇಷನ್. ಈ ಮುಖಾಂತರವಾಗಿ ಮೇಲಿನ ಅಧಿಕಾರಿಗಳು ಹೆಚ್ಚಿನ ಅಧಿಕಾರವನ್ನು ಪಡೆದಿರೋದ್ರಿಂದ ಕೇಂದ್ರ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳಿಗೆ ಹೆಚ್ಚಿನ ಅಥಾರಿಟಿಯನ್ನು ಪಡೆದಿರೋದ್ರಿಂದ ಇದು ನಿರಂಕುಶವಾದಂತಹ ಆಡಳಿತ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಡ್ತದೆ. ಈ ಮುಖಾಂತರವಾಗಿ ಸುಲಲಿತವಾದಂತಹ ಆಡಳಿತವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್ ನಾಲ್ಕನೇದಾಗಿ ಬ್ಯೂರೋಕ್ರಾಟಿಕ್ ಲೀಡರ್ಶಿಪ್ ಅಂತ. ಸೆಂಟ್ರಲೈಸ್ ಅಡ್ಮಿನಿಸ್ಟ್ರೇಷನ್ ರಿಸೆಂಬಲ್ ಎ dictatorial form of leadership where employees are only expected to deliver results according to what the top executive assigned them. ಅಂದರೆ ಇದು ನೌಕರಶಾಹಿ, ಬ್ಯೂರೋಕ್ರಾಟಿಕ್ ನೌಕರಶಾಹಿ
ನಾಯಕತ್ವಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ ಅಂತಂದ್ರೆ ನೌಕರಶಾಹಿ ನಾಯಕತ್ವ ಅಂದ್ರೆ ಇದು ಅಹಂಭಾವದ ಸೂಚಕ ಅಂತಂದ್ರೆ ಬ್ಯೂರೋಕ್ರಾಟಿಕ್ ಎಂಬ ನೌಕರಶಾಹಿ ಅಂದ್ರೆ ಅಧಿಕಾರ, ದರ್ಪ, ಅಹಂಭಾವದಿಂದ ವರ್ತಿಸುವಂತಹ ಪ್ರವೃತ್ತಿಯನ್ನು ಸೂಚಿಸುವಂತಹ ಪದವಾಗಿ ಈ ರೀತಿಯಾದಂತಹ ಲೀಡರ್ಶಿಪ್ಗೆ ಅವಕಾಶವನ್ನು ಮಾಡಿಕೊಡ್ತದೆ, ನಾಯಕತ್ವಕ್ಕೆ ದಾರಿಯನ್ನು ಮಾಡಿಕೊಡ್ತದೆ. ಯಾಕಂದ್ರೆ ಎಲ್ಲ ಅಧಿಕಾರಿಗಳು ಆತನಲ್ಲಿ ಕೇಂದ್ರೀಕೃತವಾಗಿರೋದ್ರಿಂದ ಆತ ತನ್ನದೇ ಆದಂತಹ ಅಹಂಭಾವ, ಟಿವಿ, ತನ್ನದೇ ಆದಂತಹ ಒಂದು ದರ್ಪದಿಂದ ಮೆರೆಯುವಂತಹ ಸಾಧ್ಯತೆ, ಈ ರೀತಿಯಾದಂತಹ ಆಡಳಿತಕ್ಕೆ ಇದು ಬ್ಯೂರೋಕ್ರಾಟಿಕ್ ಲೀಡರ್ಶಿಪ್ಗೆ ಅವಕಾಶವನ್ನ ಮಾಡಬೇಕು. ನಂತರ ರಿಮೋಟ್ ಕಂಟ್ರೋಲ್ ಅಂತ ಇದು ಮತ್ತೊಂದು ಪ್ರಮುಖವಾಗಿರುವಂತಹ ದೋಷ. ದ ಆರ್ಗನೈಸೇಷನ್ಸ್ ಎಕ್ಸಿಕ್ಯೂಟಿವ್ಸ್ ಆರ್ ಅಂಡರ್ ಟ್ರೆಮೆಂಡಸ್ pressure to formulate decisions for the organization and they lack control over the implementation process. So remote control and the failure of executives to decentralize the decision making process adds a lot of work to their desks. Remote control ಹಾಗೆ ಕಾರ್ಯನಿರ್ವಹಿಸಲಿಕ್ಕೆ ಕೇಂದ್ರೀಕರಣ ದಾರಿಯನ್ನು ಮಾಡಿಕೊಡ್ತದೆ. ಆರ್ಗನೈಸೇಷನ್ ಎಕ್ಸಿಕ್ಯೂಟಿವ್ಸ್ ಆರ್ ಅಂಡರ್ ಟ್ರೆಮೆಂಡಸ್ ಪ್ರೆಸರ್. ಈ ಕಾರ್ಯಾಂಗ ಶಾಖೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಕಾರ್ಯಾಂಗಾಧಿಕಾರಿಗಳು ಟ್ರೆಮೆಂಡಸ್ ಪ್ರೆಸರ್ ಅಂದ್ರೆ ಅತಿ ಹೆಚ್ಚಿನ ಒತ್ತಡದಿಂದ ಅವರು ಕಾರ್ಯನಿರ್ವಹಿಸುವಂತಹ ಕಾರ್ಯವಿಧಾನಕ್ಕೆ ಅವರು ಅವಕಾಶವನ್ನ ಮಾಡಿಕೊಡ್ತಾರೆ. ನೆಕ್ಸ್ಟ್ ಡಿಲೇ ಇನ್ ವರ್ಕ್. ಸೆಂಟ್ರಲೈಸೇಷನ್ ರಿಸಲ್ಟ್ಸ್ ಇನ್ ಡಿಲೇ ಇನ್ ವರ್ಕ್. Centralization delay in work as records are sent to and from the head office. ಯಾವುದೇ ಕೆಲಸವನ್ನು ನಿರ್ವಹಿಸುವಂತ ಪೂರ್ವದಲ್ಲಿ ಕೇಂದ್ರ ಸ್ಥಾನದ ಅನುಮತಿಯನ್ನು ಪಡಿಬೇಕು. ಕೇಂದ್ರ ಸ್ಥಾನದ ಅನುಮತಿಗಾಗಿ ಪತ್ರಗಳ ವ್ಯವಹಾರವನ್ನು ಮಾಡಬೇಕು. ಸೊ ಅಲ್ಲಿಂದ ಪತ್ರ ವ್ಯವಹಾರ ಬಂದ ನಂತರ ಕೆಲಸಗಳನ್ನು ಕಾರ್ಯನಿರ್ವಹಿಸಬೇಕು. ಸೊ ಹೀಗಾಗಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಲ್ಲಿ ಕೆಲಸದ ನಿರ್ವಹಣೆಯಲ್ಲಿ ವಿಳಂಬತೆಯನ್ನು ಕಾಣ್ತೇವೆ. ಎರಡನೇದಾಗಿ ಲ್ಯಾಕ್ ಆಫ್ ಎಂಪ್ಲಾಯೀಸ್ ಲಾಯಲಿಟಿ. ಇಲ್ಲಿ ಉದ್ಯೋಗಿಗಳ ವಿಧೇಯತೆಯಲ್ಲಿ ನಾವು ವಿಧೇಯತೆಯನ್ನು ಕಾಣುವುದಿಲ್ಲ. ಲ್ಯಾಕ್ ಆಫ್ ಎಂಪ್ಲಾಯೀಸ್ ಲಾಯಲಿಟಿ ಅಂತ ಉದ್ಯೋಗಿಗಳಲ್ಲಿ ಅವಿಧೇಯತೆಯನ್ನು ಕಾಣ್ತೇವೆ. ಎಂಪ್ಲಾಯೀಸ್ ಬಿಕೇಮ್ ಲಾಯಲ್ ಟು ಅನ್ ಆರ್ಗನೈಸೇಷನ್ ವೆನ್ ದೇ ಆರ್ ಅಲೋಡ್ ಪರ್ಸನಲ್ ಇನಿಷಿಯೇಟಿವ್ಸ್ ಇನ್ ದಿ ವರ್ಕ್ ದೇ ಡೂ. ಅಂದ್ರೆ ಉದ್ಯೋಗಿಗಳು ತಾವು ನಿರ್ವಹಿಸುವಂತಹ ಕೆಲಸದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅವರು ಆ ಕೆಲಸದಲ್ಲಿ ಸಂಪೂರ್ಣವಾಗಿ ಆಸಕ್ತಿಯನ್ನು ತೋರಿಸಲಿಕ್ಕೆ ಅವ್ರದೇ ಆದಂತಹ ವಿಧಾನದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾದ್ರೆ ಕೇಂದ್ರೀಕರಣ ಉದ್ಯೋಗಿಗಳಿಗೆ ಈ ರೀತಿಯಾದಂತಹ ಅವಕಾಶವನ್ನು ಕಲ್ಪಿಸದೇ ಕೊಡುವುದರಿಂದ ಇದು ಆ ಎಂಪ್ಲಾಯಿಗಳಲ್ಲಿ ಲ್ಯಾಕ್ ಆಫ್ ಎಂಪ್ಲಾಯೀಸ್ ಲಾಯಲಿಟಿ ಅವರ ವಿಧೇಯತೆಯನ್ನು ಪಡೀಲಿಕ್ಕೆ ಕೇಂದ್ರೀಕರಣ ವಿಫಲವಾಗ್ತದೆ ಅಂತಂದಿದೆ. ಕೇಂದ್ರೀಕರಣ ವಿಫಲ. ನಂತರ ಡಿಸ್ಟ್ರಾಯ್ ಇಂಡಿವಿಜುವಲ್ ಇನಿಷಿಯೇಟಿವ್. ಸೆಂಟ್ರಲೈಸೇಷನ್ ರಿವಾಲ್ವ್ ಅರೌಂಡ್ ಒನ್ ಪರ್ಸನ್ ಓನ್ಲಿ. ಇಲ್ಲಿ ಡಿಸ್ಟ್ರಾಯ್ಸ್ ಇಂಡಿವಿಜುವಲ್ ಇನಿಷಿಯೇಟಿವ್ಸ್ ಅಂದ್ರೆ ಸಂಘಟನೆಗಳ ಅನೇಕ ಉದ್ಯೋಗಿಗಳ ಕಾರ್ಯನಿರ್ವಹಿಸೋದ್ರಿಂದ ಪ್ರತಿಯೊಬ್ಬ ಉದ್ಯೋಗಿ ತನ್ನದೇ ಆದಂತಹ ಒಂದು ನೈಪುಣ್ಯತೆಯನ್ನು ಪಡೆದಿರ್ತಾನೆ, ತನ್ನದೇ ಆದಂತಹ ಹೊಸತನವನ್ನು ಪಡೆದು ಇದಕ್ಕೆ ಇಲ್ಲಿ ಪೂರಕ ಅವಕಾಶಗಳು ಕೇಂದ್ರೀಕರಣದಲ್ಲಿ ಸಿಗೋದಿಲ್ಲ ಅಂತ. ವೈಯಕ್ತಿಕ ಕೌಶಲ್ಯಕ್ಕೆ ಇಲ್ಲಿ ಅವಕಾಶಗಳು ಸಿಗೋದಿಲ್ಲ. ಹಾಗಾಗಿ ಈ ಕೇಂದ್ರೀಕರಣವು ಈ ಉದ್ಯೋಗಿಯ ಕೌಶಲ್ಯವನ್ನ ಹಾಳು ಮಾಡುತ್ತದೆ. ಅವರ ಕೌಶಲ್ಯವನ್ನು ಸದುಪಯೋಗಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಒನ್ ಮ್ಯಾನ್ ಟೇಕ್ಸ್ ಆಲ್ ದ ಡಿಸಿಷನ್ಸ್ ಅಂಡ್ ಡಿಸಿಷನ್ಸ್ ಆರ್ ಮೇಡ್ ಆಫ್ ಇಂಪ್ಲಿಮೆಂಟಿಂಗ್ ದೆಮ್. ಒಬ್ಬನೇ ವ್ಯಕ್ತಿ ಎಲ್ಲಾ ತೀರ್ಮಾನಗಳನ್ನು ತೆಗೆದುಕೊಳ್ತಾನೆ. ಆತನ ತೀರ್ಮಾನದ ಹಾಗೆ ಕೆಳಗಿನ ಅಧಿಕಾರಿಗಳು ಅವುಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡಬೇಕು. ಇಂತಹ ಸ್ವರೂಪವನ್ನು ಪಡೆಯೋದ್ರಿಂದ nobody is given the authority to use his own judgment even if there are glaring lacunae in the decisions. ಯಾವುದೇ ಕೆಳಗಿನ ಅಧಿಕಾರಿಗಳು ತಮ್ಮದೇ ಆದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇರುವುದಿಲ್ಲ. ಈ ಮುಖಾಂತರವಾಗಿ ನಿರಾಸಕ್ತಿಯನ್ನು ಕಾಣ್ತೇವೆ. ವ್ಯಕ್ತಿಗಳು ಅಂದ್ರೆ ಇಂಡಿವಿಜುವಲ್ ಇನಿಷಿಯೇಟಿವ್ಸ್ಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇದರಲ್ಲಿ ಸಿಗೋದಿಲ್ಲ. ನಂತರ ಸ್ಲೋ ಡೌನ್ ದ ಆಪರೇಷನ್ಸ್. ಕಾರ್ಯನಿರ್ವಹಣೆಯಲ್ಲಿ ಅವತ್ತು ವಿಳಂಬತೆಗಿಂತ ಇದು ಸ್ಲೋ ಡೌನ್ ಅಂದ್ರೆ ಒಂದು ಅತಿ ಸ್ಲೋ ಡೌನ್ ಆಗ್ತದೆ, ಅಂದ್ರೆ ವಿಳಂಬ ಆಗ್ತದೆ ಅಂತಂದ್ರೆ ವಿಳಂಬ ಆಗೋಕ್ಕಿಂತ ಆ ನಿಧಾನಗತಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ನಿಧಾನಗತಿಯ ಕಾರ್ಯನಿರ್ವಹಣೆ ಇದೆ. ವಿಕೇಂದ್ರೀಕೃತವಾದಂತಹ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ದಿನದಲ್ಲಿ ಆಗೋದು ಕೇಂದ್ರೀಕೃತವಾದಂತಹ ಆಡಳಿತ ವ್ಯವಸ್ಥೆಯಲ್ಲಿ ಅದು ತಿಂಗಳುಗಟ್ಟಲೆ ತೆಗೆದುಕೊಳ್ಬಹುದು. ಯಾಕಂದ್ರೆ ಇದರದೇ ಆದಂತಹ ಕೆಲವೊಂದು ಪ್ರೊಸೀಜರ್ಗಳಿರ್ತವೆ.
ಎಲ್ಲ ಹಂತಗಳನ್ನು ದಾಟಿ ಫೈಲ್ಗಳು ಮೇಲೆ ಹೋಗ್ಬೇಕು, ಮೇಲಿಂದ ಎಲ್ಲ ಹಂತಗಳನ್ನು ದಾಟಿ ಕೆಳಗೆ ಬರ್ಬೇಕು. ಸೊ ಇಂತಹ ಸಂದರ್ಭದಲ್ಲಿ ಈ ಸ್ಲೋ ಡೌನ್ ದ ಆಪರೇಷನ್ಸ್ ಕಾರ್ಯನಿರ್ವಹಣೆಯಲ್ಲಿ ವಿಳಂಬತೆಯನ್ನು ಕಾಣ್ತೇವೆ. ನಿಧಾನಗತಿ ಅಥವಾ ಆ ನಿಧಾನಗತಿಯಲ್ಲಿ ಕಾರ್ಯನಿರ್ವಹಣೆಯನ್ನು ನಾವು ಕೇಂದ್ರೀಕರಣದಲ್ಲಿ ಯಾವುದು ಸಹ ತುರ್ತಾಗಿ ಕಾರ್ಯನಿರ್ವಹಿಸಲಿಕ್ಕೆ ಕೇಂದ್ರೀಕರಣದಲ್ಲಿ ಅವಕಾಶ ಇಲ್ಲ. ಎಲ್ಲವೂ ಸಹ ಆ ನಿಧಾನಗತಿಯಲ್ಲಿ ನಡೀತಿವೆ ಅಂತ. ನಂತರ ನೆಕ್ಸ್ಟ್ 10th ಒಂದು ನೋ ಸ್ಕೋಪ್ ಫಾರ್ ಸ್ಪೆಷಲೈಸೇಷನ್. ಇಲ್ಲಿ ಯಾವುದೇ ಒಬ್ಬ ಉದ್ಯೋಗಿಯ ಒಂದು ಸ್ಪೆಷಲೈಸೇಷನ್ ಅಂದರೆ ಆತನದೇ ಆದಂತಹ ಒಂದು ನೈಪುಣ್ಯತೆಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಇರೋದಿಲ್ಲ ಅಂತಂದೇಳಿ. ಸ್ಪೆಷಲೈಸೇಷನ್ ಒಬ್ಬೊಬ್ಬ ಉದ್ಯೋಗಿ ಒಂದೊಂದು ವಿಷಯದಲ್ಲಿ ಪರಿಣಿತಿಯನ್ನು ಪಡೆದಿರ್ತಾರೆ. ಈ ಪರಿಣಿತಿಯನ್ನು ಪಡೆದಂತಹ ಉದ್ಯೋಗಿಗಳಿಗೆ ಯಾವುದೇ ರೀತಿಯಾದಂತಹ ಮಾನ್ಯತೆ ಅವಕಾಶಗಳು ಇದರಲ್ಲಿ ಸಿಗೋದಿಲ್ಲ. ಆಲ್ ಡಿಸಿಷನ್ ಆರ್ ಟೇಕನ್ ಬೈ ಒನ್ ಪರ್ಸನ್ ಅಂಡ್ ಹಿ ಮೇ ನಾಟ್ ಬಿ ಎ ಸ್ಪೆಷಲಿಸ್ಟ್ ಇನ್ ಆಲ್ ದ ಏರಿಯಾಸ್. ಎಲ್ಲ ಸಂಘಟನೆಯಲ್ಲಿ ಒಂದು ಆಡಳಿತ ಘಟಕ ವಿಭಿನ್ನವಾದಂತಹ ಕೆಲಸವನ್ನು ನಿರ್ವಹಿಸ್ತದೆ. ಆದರೆ ಆಡಳಿತ ಸ್ಥಾನದ ತುದಿಯಲ್ಲಿರುವಂತಹ ವ್ಯಕ್ತಿ, ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಪಡೆದಿರುವಂತಹ ವ್ಯಕ್ತಿ ಎಲ್ಲಾ ವಿಷಯಗಳ ಬಗ್ಗೆ ಪರಿಪಕ್ವವಾದಂತಹ ಜ್ಞಾನವನ್ನು ಪಡೆದಿರಲಿಕ್ಕೆ ಸಾಧ್ಯವಾಗುತ್ತೆ. ಆದರೂ ಸಹ ಆತ ಎಲ್ಲಾ ವಿಷಯಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಅಥಾರಿಟಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ತೀರ್ಮಾನಕ್ಕೆ ಅನುಗುಣವಾಗಿ ಅಧೀನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕು. ಸೊ ಇದು ಸಹಜವಾಗಿ ಈ ಅಧೀನ ಅಧಿಕಾರಿಗಳ ಯಾವುದೇ ರೀತಿಯಾದಂತಹ ಕೌಶಲ್ಯತೆಗೆ ಇದು ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ. ನಂತರ ಓವರ್ ಬಿಲ್ಡನ್ ಆಫ್ ಫ್ಯೂ, ಕೆಲವೇ ವ್ಯಕ್ತಿಗಳು ಅಧಿಕ ಕಾರ್ಯ ಒತ್ತಡದಿಂದ ಬಳಲಿಕ್ಕೆ ಈ ಒಂದು ವ್ಯವಸ್ಥೆ ಅವಕಾಶವನ್ನು ಮಾಡಿಕೊಡ್ತದೆ. ದಿಸ್ ಸಿಸ್ಟಮ್ ಗಿವ್ಸ್ ಆಲ್ ರೆಸ್ಪಾನ್ಸಿಬಿಲಿಟಿ ಟು ಫ್ಯೂ ಪರ್ಸನ್ಸ್ ಇನ್ ದ ಆರ್ಗನೈಸೇಷನ್. ಸಂಘಟನೆಯಲ್ಲಿರುವಂತಹ ಕೆಲವು ವ್ಯಕ್ತಿಗಳಿಗೆ ಅದರ ಜವಾಬ್ದಾರಿಯನ್ನ ಅವ್ರ ಮೇಲೆ ಹಾಕ್ತದೆ. ಆ ರೀತಿಯಾಗಿ ಮೇಲಿನ ಹಂತದಲ್ಲಿರುವಂತಹ ಕೆಲವು ವ್ಯಕ್ತಿಗಳು ಹೆಚ್ಚಿನ ಕಾರ್ಯ ಒತ್ತಡದಿಂದ ಬಳಲಿಕ್ಕೆ ಇದು ಅವಕಾಶವನ್ನ ಮಾಡ್ತೀವಿ. ಇವಿಷ್ಟು ಪ್ರಮುಖವಾಗಿರುವಂತಹ ದೋಷಗಳನ್ನು ನಾವು ಈ ಕೇಂದ್ರೀಕೃತವಾದಂತಹ ಆಡಳಿತ ವ್ಯವಸ್ಥೆಯಲ್ಲಿ ಕಾಣ್ತೇವೆ ಅಂತ. ಒಟ್ಟಾರೆಯಾಗಿ ಎಲ್ಲಿ ಸಾಧ್ಯವೋ ಅಲ್ಲಿ ಕೇಂದ್ರೀಕರಣ, ಎಲ್ಲಿ ಸಾಧ್ಯವೋ ಅಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ರೆ ಅತ್ಯಂತ ಸೂಕ್ತವಾದಂತಹ ಆಡಳಿತವನ್ನು ಸಂಘಟಿಸಬಹುದು ಅಂತ. ಎಲ್ಲಾ ಸಂದರ್ಭದಲ್ಲೂ ನಾವು ಎಲ್ಲಾ ಸಂದರ್ಭದಲ್ಲೂ ಸಹ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳೋದು ಅಷ್ಟೊಂದು ಸಮಂಜಸವಾದದಲ್ಲ ಅಂತ. ಯಾವ ಆಡಳಿತ ಕಾರ್ಯ ನಿರ್ವಹಣೆಯ ಸ್ವರೂಪಕ್ಕೆ ಅನುಗುಣವಾಗಿ ಅಥವಾ ಸಾರ್ವಜನಿಕ ಆಡಳಿತವು ನೀಡುವಂತಹ ಸೇವೆಯನ್ನ ಮಾನದಂಡವನ್ನಾಗಿ ಇಟ್ಟುಕೊಂಡು ಯಾವ ಆಡಳಿತ ನಿರ್ವಹಣೆಗೆ ಯಾವ ವ್ಯವಸ್ಥೆ ಸೂಕ್ತ ಎಂಬುದನ್ನು ನಿರ್ಧರಿಸಿಕೊಳ್ಬೇಕು. ಕೇಂದ್ರೀಕರಣ ಸೂಕ್ತವಾದರೆ ವಿಕೇಂದ್ರೀಕರಣ ಸೂಕ್ತವಾದರೆ ವಿಕೇಂದ್ರೀಕೃತವಾದಂತಹ ಆಡಳಿತ ವ್ಯವಸ್ಥೆಯನ್ನು ಸಂಘಟಿಸಿಕೊಳ್ಳೋದು ಉತ್ತಮ. ಸೊ ಥ್ಯಾಂಕ್ ಯು, ಧನ್ಯವಾದಗಳು. ಇಷ್ಟೊತ್ತಿಗೆ ಧನ್ಯವಾದಗಳು. ಥ್ಯಾಂಕ್ ಯು.